ವ್ಲಾಗ್ ಇದು ನಂದಾಗಿರೋದ್ರಿಂದ ಏನೇನ್ ನಡೀತಿದೆ ಪ್ರತಿಯೊಂದು ತೋರಿಸ್ತೀನಿ. ಇಲ್ಲಿ ನೋಡಿ ನೇಮ್ ಏನಿದೆ. ಅಮ್ಮನ ಸಾಲ ಮಾಡಿ ಇಚ್ಛೆ ಕೊಡೋದಲ್ಲ, ಸಾಲ ಮಾಡ್ಬೇಕು ಹೆಂಡತಿ ಮಕ್ಳು ಸಾಕೋದು ಬಹಳ ಕಷ್ಟ. ಬೆಟ್ಟಿಂಗ್ ಮಾಡ್ಕೊಂತಾರೆ, ಹಿಂಗ್ ಮಾಡ್ತಾರೆ, ಹೆಂಡತಿ ಮಕ್ಳು ಬಿಟ್ಟು ಹೋಗೋದು, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಮಾಡ್ತಾರೆ. ಅವನ್ನೆಲ್ಲ ಮಾಡಕ್ ಹೋಗ್ಬಾರ್ದು. ಬರೋದು ಇವಾಗ ಟೀ ಕುಡಿಯೋದಕ್ಕೆ ಬಂದಿದ್ದೇನೆ. ಇಲ್ಲೊಂದು ಹಸು ನೋಡಿದ್ದೀನಿ, ಹೆಂಗಿದೆ ನೋಡಿ ಅದು. ಗೈಸ್ ತಿಂತಿದೆ ಅದು. Hey guys, welcome back to my YouTube channel. Guys, ಬೆಳಿಗ್ಗೆ ಎದ್ದು ಕಾಫಿ ಕುಡಿದು ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಹೋಗಿ ಪಾರ್ಸಲ್ ತಗೊಂಡ್ಬಂದು ನಾನು ಹೋಗ್ತಾ ಇರೋದೇ ಬಂದ್ಬಿಟ್ಟು ಫಸ್ಟ್ನೇ ಆರ್ಡ್ರಿಗೆ. ಬನ್ನಿ ಇವತ್ತಿನ ದಿನ ಏನೇನಾಗುತ್ತೆ, ಲೈಫ್ ಹೇಗಿರುತ್ತೆ, ಆ್ಯಂಡ್ ಮೊದಲೇ ವ್ಲಾಗ್ ಇದು ನಂದಾಗಿರೋದ್ರಿಂದ ಏನೇನು ನಡೀತಿದೆ ಪ್ರತಿಯೊಂದು ತೋರಿಸ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಪ್ಲೀಸ್ ವಾಚ್ ಟಿಲ್ ದ ಎಂಡ್ ಗೈಸ್. ಫಸ್ಟ್ನೇ ಆರ್ಡರ್ ಬಂದಿದ್ದೀನಿ ರಿಟರ್ನ್ ತಗೊಳ್ಳೋದಕ್ಕೆ. ನೋಡೋಣ ಬನ್ನಿ. ಫಸ್ಟ್ನೇ ಆರ್ಡರ್ ತಗೊಂಡಿದ್ದೀನಿ. ಇವಾಗ ನಾನು ಸೆಕೆಂಡ್ ಆರ್ಡರ್ನಾಗ ಹೋಗ್ಬೇಕು. ಅದಕ್ಕೂ ಮುಂಚೆ ಹಾಕೋತಾರೆ ಗೊತ್ತೈತೆ. ಬನ್ನಿ ಒಂದು ಟೀ ಕುಡಿದ್ಬಿಟ್ಟು ಮುಂದಿನ ಕೆಲಸ ಸ್ಟಾರ್ಟ್ ಮಾಡೋಣ. ಗೈಸ್ ಇಲ್ಲೊಂದು ಮನೆಗೆ ಪಿಕಪ್ ಬಂದಿದ್ದೆ. ಇಲ್ಲಿ ನೋಡಿ ನೇಮ್ ಏನಿದೆ. ಅಮ್ಮನ ಕನಸು. ಚೆನ್ನಾಗಿದೆ ಅಲ್ಲ ನೇಮು. ನಾವು ಅದೇ ಥರ ಒಂದು ಮನೆ ಕಟ್ಟಬೇಕು ಗೈಸ್. ನೇಮು ಚೆನ್ನಾಗಿದೆ, ಮನೆಯೂ ಚೆನ್ನಾಗಿದೆ. ಬನ್ನಿ ಪಿಕಪ್ ಮಾಡೋಣ. ತಲೆ ನೋವ್ತಿತ್ತು ಅಂತ ಹೇಳಿದ್ನಲ್ಲ, ಇವಾಗ ಟೀ ಕುಡಿಯೋದಕ್ಕೆ ಬಂದಿದ್ದೇನೆ. ಟೀ ಕುಡಿದು ಗೈಸ್ ಟೀ ಕುಡಿಯೋಕೆ ಹೋಗಿದ್ನಲ್ಲ, ಹಂಗೆ ನಾನು ಟೀ ಕುಡಿದ್ಬಿಟ್ಟು ಹಂಗೆ ಮರ್ತೋಗ್ಬಿಟ್ಟು ಬಂದ್ಬಿಟ್ಟೆ. ನಾನು ಕಾಲೇಜ್ ಬಿಸ್ಕೆಟ್ ತೊಗೊಬೇಕು, ಯಾಕಂದ್ರೆ ರೆಗ್ಯುಲರ್ ಆಗಿ ನನಗೆ ಅಂತ ಒಂದು ನಾಯಿ ಕೈಕೊಂಡಿರುತ್ತೆ ನಾನು ಮಾಡೋ ರೂಟಲ್ಲಿ. ಸೊ ಅದಕ್ಕೆ ನಾನು ಊಟ ಸಾರಿ ಬಿಸ್ಕೆಟ್ ತಗೊಳ್ಳೋಣ ಬನ್ನಿ. ಗೈಸ್ ತಗೊಂಡಿದ್ದೀನಿ ಬಿಸ್ಕೆಟು. ಹೋಗ್ಬಿಟ್ಟು ಆ ನಾಯಿಗೆ ಹಾಕೋ ಟೈಮಲ್ಲಿ ನಿಮಗೂ ತೋರಿಸ್ತೀನಿ ಬನ್ನಿ. ಗೈಸ್ ಏನು ಗೊತ್ತಾ, ಕೆಲಸ ಮಾಡ್ತಾ ಇದ್ನಲ್ಲ, ತುಂಬ ಯಾಕೋ ಸುಸ್ತು ಅನಿಸ್ತು. ಹಂಗೆ ಇಲ್ಲಿ ಯಾವುದೋ ಸ್ಕೂಲ್ ಇತ್ತು, ಅದ್ರ ಮುಂದೆ ಫುಲ್ಲು ನೆರಳಿರೋದ್ರಿಂದ ಕುತ್ಕೊಬೇಕು ಅನಿಸ್ತು. ಇಲ್ಲೇ ಕುತ್ಕೊಂಡಿದ್ದೀನಿ. ಏನು ಗೊತ್ತಾ ಗೈಸ್, ನೆಮ್ಮದಿನೇ ಇಲ್ಲ ಲೈಫಲ್ಲಿ. ಏನು ಹೇಳೋದಂದ್ರೆ, ಲೈಫಲ್ಲಿ ಗೈಸ್ ನೀವೇನಾದ್ರು ನೆಮ್ಮದಿಗಿರ್ಬೇಕು ಅಂದ್ರೆ ಏನ್ ಗೊತ್ತಾ, ಸಾಲ ಮಾಡ್ಕೊಳಕ್ ಹೋಗ್ಬೇಡಿ ಗೈಸ್. ಈ ಸಾಲ ಅನ್ನೋದ್ರು ನೀವ್ ಎಷ್ಟೇ ದುಡಿದ್ರು ನಿಮ್ಮನ್ನ ನೆಮ್ಮದಿಗಿರಕ್ಕೆ ಬಿಡಲ್ಲ. ನೈಟ್ ಮನೆಗೆ ಹೋದ್ರೆ ಮಲ್ಕೊಳಕ್ ಬಿಡಲ್ಲ. ನನ್ ಪರ್ದ ಏನ್ ಹೇಳ್ತೀರಾ ಗೈಸ್, ನನ್ ಲೈಫ್ ಹಂಗಾಗ್ಬಿಡೈತೆ. ನಾನು ಆರಾಮಾಗಿ ಇದ್ದೆ ಗೈಸ್ ಲೈಫಲ್ಲಿ. BSc ಮುಗಿಸಿ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಇವಾಗ ಡೆಲಿವರಿ ಬಾಯ್ ಆಗಿ ವರ್ಕ್ ಮಾಡ್ತಾ ಇದೀನಿ ಬಿಕಾಸ್ ಆಫ್ ಸಾಲ. ಸೊ ಎಲ್ಲರಿಗೂ ಹೇಳೋದು ಈ ವಿಡಿಯೋ ಮುಖಾಂತರ, ಯಾರು ಸಾಲ ಮಾಡ್ಕೊಳಕ್ ಹೋಗ್ಬೇಡಿ, ನೆಮ್ಮದಿ ಇರ್ತೀರಾ ಜೀವನದಲ್ಲಿ. ಹಂಗೆ ಹೋಗ್ತಾ ಇದ್ದೆ, ಇಲ್ಲೊಂದು ಹಸು ನೋಡಿದ್ದೀನಿ, ಹೆಂಗಿದೆ ನೋಡಿ ಅದು. ಗಾಯ್ಸ್ ನಿಮ್ಗೆ ಹೇಳಿದ್ನಲ್ಲ ಒಂದು ನಾಯಿ ಮರಿ ಇದೆ, ಅದಕ್ಕೆ ಬಿಸ್ಕಟ್ ಹಾಕೋಣ ಅಂತ. ಬನ್ನಿ ಇಲ್ಲಿ ಬಂದಿದ್ದೀನಿ, ಅದಕ್ಕೆ ಹಾಕೋಣ ಬನ್ನಿ. ಹೆಂಗಿದೆ ಅಂತ ಗೊತ್ತಿಲ್ಲ, ಇಲ್ಲೇ ಇರುತ್ತದು. ಪಾಪ ಅದಕ್ಕೆ ಯಾರು ಊಟನೇ ಹಾಕಲ್ಲ ಅನ್ಸುತ್ತೆ. ಫುಲ್ ಸಣ್ಣ ಆಗಿರುತ್ತೆ ಎನಿ ಟೈಮು. ಬಟ್ ಎಲ್ಲೋಗಿದೆ ಅಂತ ಗೊತ್ತಿಲ್ಲ, ಎಲ್ಲೋ ಹೋಗ್ಬಿಟ್ಟಿದೆ ಗೈಸ್ ಅದು. ಏನ್ ಮಾಡೋಣ ಅಂತ ಗೊತ್ತಿಲ್ಲ. ಪಾಪ ಅದೆಲ್ಲೋ ಹೋಗಿದೆ ಗೈಸ್. ತಿಂತಿದೆ ಅದು ಪಾಪ. ಯಾವ್ದೋ ಒಂದು ನಾಯಿಲಿ ತಿನ್ಲಿ ಅಲ್ವಾ ಗೈಸ್. ಬನ್ನಿ ಹೋಗೋಣ, ಅದು ತಿನ್ಲಿ, ನಾವು ಹೋಗೋಣ ನಮ್ ಕೆಲ್ಸ. ಹೇಳಿ, ನಿಮ್ ಲೈಫಲ್ಲಿ ಯಾವ್ದಾದ್ರು ಉದಾಹರಣೆ ಆಗೈತಾ ಸಾಲ ಮಾಡಿ ಹಿಂಸೆ ಕೊಡೋರು ಆತರ ಏನಾದ್ರು? ಸಾಲ ಮಾಡಿ ಇಚ್ಛೆ ಕೊಡೋದಲ್ಲ, ಸಾಲ ಮಾಡ್ಬೇಕು ಹೆಂಡತಿ ಮಕ್ಳು ಸಾಕೋದು ಬಹಳ ಕಷ್ಟ. ಹೆಂಡತಿ ಒಂದ್ ಕಡೆಗೆ ಹೋಗ್ತಾರೆ, ಮಕ್ಳು ಒಂದ್ ಕಡೆಗೆ ಹೋಗ್ತಾರೆ. ವೆಟ್ಟಿಂಗ್ ಹೋಗ್ಲೇಬಾರ್ದು. ವೆಟ್ಟಿಂಗ್ ಹೋಗದಂಗೆ ಕ್ಲೀನ್ ಆಗಿ ಎಷ್ಟಿರುತ್ತೋ ಅಷ್ಟು ದುಡ್ಡಿನಾಗೆ ಕ್ಲೀನ್ ಆಗಿರೋದು ಉತ್ತಮ. ಈಗಿನ ಕಾಲದಲ್ಲಿ ಎಲ್ಲಾ ಕಡೆನೂ ಅದೇ, ಸಾಲ ಮಾಡ್ಬಿಟ್ಟು ಸೂಸೈಡ್ ಮಾಡ್ಕೊಳ್ಳೋದು, ಬೆಟ್ಟಿಂಗ್ ಮಾಡ್ಕೊಂತಾರೆ. ಹಿಂಗ್ ಮಾಡ್ತಾರೆ, ಹೆಂಡತಿ ಮಕ್ಳು ಬಿಟ್ಟು ಹೋಗೋದು, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಮಾಡ್ತಾರೆ. ಅವನ್ನೆಲ್ಲ ಮಾಡಕ್ ಹೋಗ್ಬಾರ್ದು. ಬರೋ ದುಡ್ಡಲ್ಲೇ ನೆಮ್ಮದಿಗಿರ್ಬೋದು. ನೆಮ್ಮದಿ ಆಗಿರ್ಬೇಕು. ನೆಮ್ಮದಿ ಆಗಿದ್ರೆ ಆಚೆ ಎಷ್ಟೈತೋ ಅಷ್ಟು ಕಾಲ ಚಾಚ್ಬೇಕು. ಎಲ್ಲ ನಂದು ಎಕ್ಸಾಂಪಲ್ ಅಣ್ಣ. ನಾನು ಸ್ವಲ್ಪ ಸಾಲ ಮಾಡ್ಕೊಂಡು ಇವಾಗ ಮನೆಗೆ ಹೋಗದೆ ಇರೋ ತರ ನಮಗ್ ಕಷ್ಟ ಆಗ್ಬಿಟ್ಟೈತೆ. ಆ ತರ ಪ್ರಾಬ್ಲಮ್ ಆಗಿ ಇವಾಗ ನಾನು ಡೆಲಿವರಿ ಕೆಲಸ ಮಾಡ್ಕೊಂಡು ಬದುಕ್ತಾ ಇದ್ದೀನಿ. ಅವನ್ನೆಲ್ಲ ಮಾಡಕ್ ಹೋಗ್ಬಾರ್ದು. ಎಷ್ಟೈತೋ ಅಷ್ಟು ಮಾಡ್ಕೊಂಡು ಕ್ಲೀನ್ ಆಗಿದ್ರೆ ಹೆಂಡತಿ ಮಕ್ಳು ಚೆನ್ನಾಗಿರ್ತದೆ, ನಾವು ಚೆನ್ನಾಗಿರ್ತೀವಿ, ಎಲ್ಲ ಚೆನ್ನಾಗಿ.
ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಫಾರ್ಮ್. ಇವತ್ತಿನ ಬ್ಲಾಗ್ ನಾನು ಹಿಂದೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಈ ಬ್ಲಾಗು ನಾಳೆಯಿಂದ ನಾನು ಕಂಟಿನ್ಯೂ ಮಾಡ್ತೀನಿ. ನಿಮ್ಗೆ ಎವ್ರಿಡೇ ಕಂಟೆಂಟ್ ಕೊಡೋಕೆ ತುಂಬಾ ನಾನು ಟ್ರೈ ಮಾಡ್ತೀನಿ. ಸೊ ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.